ಹುಬ್ಳಿಯಲ್ಲಿ ರಾಮ ಮಂದಿರಕ್ಕೆ ರೀಓಪನ್ ಆಗಿತ್ತಲ್ಲ, ಇದು ಈಗಾಗಲೇ ರಾಜಕೀಯ ಹಾದಿಯನ್ನ ನಿನ್ನೆಯಿಂದಲೂ ಕೂಡ ಪಡೆದುಕೊಂಡಿದೆ. ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಇದ್ರ ಬಗ್ಗೆ ಸಮರ್ಥನೆ ಕೊಟ್ಟಿದ್ದಾರೆ. ಪೊಲೀಸರು ತಮ್ಮ ಕೆಲಸ ಮಾಡಿದ್ದಾರೆ, ಅದಕ್ಕೆ ಬಿಜೆಪಿಗರು ಬಣ್ಣ ಹಚ್ಚಿ ಬೇರೆ ಮೆಸೇಜ್ ಕೊಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಸುಮ್ಮನೆ ರಾಮ ಮಂದಿರ ತಗೊಂಡು ಗಲಭೆ ಮಾಡೋದು ಬೇಡ, 90% ಅಮಾಯಕರನ್ನ ವರ್ಷಗಟ್ಟಲೆ ಜೈಲಿಗೆ ಹಾಳು ಮಾಡ್ಲಿಲ್ವಾ, ಇದು ಕೋರ್ಟ್ ನಿರ್ದೇಶನದ ಪ್ರಕರಣದ ತನಿಖೆ ಅಂತ ಪ್ರಸಾದ್ ಅಬ್ಬಯ್ಯ ಸಮರ್ಥನೆಗೆ ಮುಂದಾಗ್ತಿದ್ದಾರೆ. ಇವರು ಬಣ್ಣ ಹಚ್ಚಿ ಸುಮ್ಮನೆ ಅದೊಂದು ಬೇರೆ ಥರದ ಜನರಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿ ಜನರ ಒಂದು ಕೋಮು ಸೌಹಾರ್ದತೆಗೆ ಹಾಳು ಮಾಡುವಂಥ ಕೆಲಸ ಇದೇನು ಮೊದಲೇನಲ್ಲ, ಮೊದಲಿಂದ ಬಿ ಜೆ ಪಿಯವರು ಮಾಡ್ತಾ ಬಂದಿದ್ದಾರೆ, ಅದು ಮಾಡ್ತಾರೆ. ಭಾಳಷ್ಟು ಆರ್ ಅಶೋಕ್ ಅವರು ಒಬ್ಬ ಅಪೋಸಿಷನ್ ಲೀಡ್ರಾಗಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನರು. ಅದರ ಬಗ್ಗೆ ಹೋರಾಟ ಮಾಡಿ ಭಾಳಷ್ಟು ಸಮಸ್ಯೆಗಳದಾವೆ, ಅದ್ರ ಬಗ್ಗೆ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಯಾವುದೋ ಒಂದು ಥರದ ಇಶ್ಯೂಸ್ನ ಇಟ್ಕೊಂಡು ಎಲೆಕ್ಷನ್ ಗಿಮಿಕ್ಸ್ ಎಲ್ಲ ಮಾಡೋದು ಸರಿಯಲ್ಲ. ನೋಡ್ರಿ, ಇದು ಒಂದೇ ಪ್ರಕರಣ ಅಲ್ಲ, ರಾಜ್ಯದಾಗ ಎಲ್ಲ ಕಡೆಯೂ ಕೂಡ ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ಇದ್ದವು ರೊಟೀನಾಗಿ ಅವರು ಇವರು ಒಂದೇ ಕೇಸ್ ಅಲ್ಲ, ಬೇರೆನೂ ಇನ್ನೂ 14 ಕೇಸಸ್ ಏನದ, ಅವನ್ನೆಲ್ಲ ಕೂಡ ಎಲ್ಲ ಕೇಸನ್ನು ಕೂಡ ಅವು ಯಾವ ಕೇಸ್ ಪೆಂಡಿಂಗ್ ಇದ್ದವು ಆ ಪೆಂಡಿಂಗನ್ನು ಕ್ಲೋಸ್ ಮಾಡಲಿಕ್ಕೆ ಹಿಂದೆ ಕೋರ್ಟ್ ಆದೇಶದ ಪ್ರಕಾರ ಅವನ್ನೆಲ್ಲ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಅವನ್ನೆಲ್ಲ ತೆಗೆದು ಹಳೆ ಕೇಸಸ್ಸನ್ನು ರೀಓಪನ್ ಮಾಡಿ ನೋಡ್ತಾ ಇದ್ದಾರೆ. ಅದರಲ್ಲಿ ಇದೊಂದು ಯಾವುದೋ ಒಂದು ಪ್ರಕರಣ ಬಂದಿದ್ದಕ್ಕೆ ಅದನ್ನು ಭಾಳ ದೊಡ್ಡ ಇಶ್ಯೂ ಮಾಡಿ ಅದನ್ನು ಗಲಾಟೆ ಮಾಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾವುದು ಬೇರೆ ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ. 5 ಒಳ್ಳೆ ಸಕ್ಸಸ್ಫುಲ್ ಸ್ಕೀಮ್ ಕೊಟ್ಟಿವಿ. ನೀವು ಒಬ್ಬ MLA ಇರ್ಬೋದು, ಮತ್ತೊಬ್ಬರು ಯಾರೋ ವ್ಯಕ್ತಿಗಳಿರ್ಬೋದು, ಅವರು ಯಾವುದೋ ಒಂದು ಕ್ರಿಮಿನಲ್ ಕೇಸ ಮಾಡಿದ್ರು, ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ, ಯಾರಿಗೆ ವೈಯಕ್ತಿಕವಾದಂಥ ದ್ವೇಷ, ಆಸ್ತಿ ದ್ವೇಷ, ಮತ್ತೊಂದು ಯಾರಿಗೋ ಮೋಸ ಮಾಡಿ 420 ಮಾಡಿದ್ದಾರೆ, ಅವನ್ನ ಬಿಡಕ್ಕೆ ಹೋಗ್ಬೇಡ್ರಿ. ಆದರೆ ಹೋರಾಟದಿಂದ ಈಗ ಒಂದು ಭಾಳಷ್ಟು ಜನರದ್ದು ರಾಜಕೀಯ ವ್ಯಕ್ತಿಗಳಿರ್ಬೋದು, ಮತ್ತೊಂದು ಭಾಳಷ್ಟು ರಾಜಕೀಯ ಹೋರಾಟಗಳ ಹಿಂದಲ್ಲಿ ಕೇಸ್ ಇರ್ತಾವೆ, ಅವ್ನು ಎಷ್ಟು ದಿವಸ ಮುಂದುವರಿಸ್ತಾರೆ. ಬಟ್ ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಇಂಥ ಸಂದರ್ಭದಲ್ಲಿ ಸರ್ಕಾರ ಆ ಸೂಕ್ಷ್ಮತೆಯನ್ನು ಗಮನಿಸಲಿಲ್ವಾ? ಹಾಗಾದ್ರೆ ಅಲ್ಲ, ಸರ್ಕಾರ ಇದ್ರಾಗ ಸರ್ಕಾರ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತದೆ, ಸರ್ಕಾರ ಮಾಡ್ತದಂತಲ್ಲ. ಇವತ್ತು ಒಂದೊಂದು ಈಗ ನೋಡ್ರಿ, ಒಂದು ಯಾವುದೋ ಒಂದು ಕೋರ್ಟ್ ಅವರು ಡೈರೆಕ್ಷನ್ ಕೊಡ್ತಾರೆ, NBW ಇರ್ತದೆ, ಏನಪ್ಪ ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಏನು ಕೋರ್ಟ್ ಅವರಲ್ಲಿ ವಾರ್ನಿಂಗ್ ಮಾಡ್ತಾರಲ್ಲಿ ಯಾರು ಕನ್ಸರ್ನ್ ಇನ್ಸ್ಪೆಕ್ಟರ್ಗೆ ಏನು NBW ಅದ, ಇಷ್ಟು ವರ್ಷ ಆದರೂ ನೀವು ಕರ್ಕೊಂಬಂದು ಹಾಜರು ಮಾಡೋಕ್ಕಾಗಿಲ್ಲ, ಕರ್ಕೊಂಬರ್ರಿ ಅದು ವಾರ್ನಿಂಗ್ ಮಾಡಿದಾಗೆ ಅದು ಕೋರ್ಟ್ ಡೈರೆಕ್ಷನ್ ಏನು ಮಾಡೋಕ್ಕಾಗಲ್ಲ. ಅದು ಹಂಗಾಗಿತ್ತು, ಏನೋ ವೆರಿಫೈ ಮಾಡಬೇಕು, ವಿ ಹ್ಯಾವ್ ಟು ವೆರಿಫೈ ಇಟ್. ಅದಕ್ಕೆ ಅದು ಯಾರೋ ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಮಾಡಿದ್ದನ್ನೇ ಸರ್ಕಾರದ ನಿರ್ಧಾರ, ಸರ್ಕಾರ ಡೈರೆಕ್ಷನ್ ಕೊಟ್ಟಿದ್ದು ಅನ್ನೋದು ಸರಿಯಲ್ಲ. ಸರ್, ಜೋಶಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಾಳೆ ಇದೇ ವಿಚಾರಕ್ಕೆ ಹೋರಾಟ ಮಾಡ್ತೀವಿ. ನೋಡ್ರಿ, ಅದಕ್ಕೆ ಆಗೋದಿಲ್ಲ. ಹಿಂದೆ ಅವ್ರದ್ದು BJP ಸರ್ಕಾರ ಇತ್ತಲ್ಲ, ಇವೆಲ್ಲ ಕೇಸು ವಿಡ್ರಾ ಮಾಡಿಸ್ಬಿಡ್ಬೋದಾಯ್ತಲ್ಲ, ಅರ್ಥನೇ ಇಲ್ಲ, ಇರ್ತಾನೆ ಇಲ್ಲ. ನೀವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಸರ್ ಈ ಕೇಸ್? ನಾವೊಂದು ಇವತ್ತು ಹಿಂದಿನ ಸರ್ಕಾರಕ್ಕೂ ಒತ್ತಾಯ ಮಾಡೀನಿ, ಇವತ್ತು ಹೇಳ್ತೀನಿ ನಾನು, ಇಂಥವೆಲ್ಲ 30 ವರ್ಷದ ಹಳೆ ಕೇಸ್ ಅದಾವಲ್ಲ, ಅವು ಇಲ್ಲಿವರೆಗೆ ಟ್ರಯಲ್ ಆಗಿಲ್ಲ ಇಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಉಳಿದಿರೋದಿಲ್ಲ. ಅಂಥವೆಲ್ಲ ಕೇಸ್ ವಿಡ್ರಾ ಆಗಬೇಕಂತ ನನ್ನ ಅಭಿಪ್ರಾಯ. ಸರ್, ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಮತ್ತೆ ಧ್ವನಿ ಎತ್ತಿದ್ದಾರೆ. ನೋಡ್ರಿ, ಈಗ ಲೋಕಸಭಾ ಇಲೆಕ್ಷನ್ ಬಂದದೆ, ಈಗ ನೀವು ನಮ್ಮದು ಪರ್ಫಾರ್ಮೆನ್ಸ್ ಮೇಲೆ ನಾವು ಇಲೆಕ್ಷನ್ಗೆ ಹೋಗ್ಬೇಕು. ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿ ಹೋಗುವಂಥದ್ದಲ್ಲ ನಾ ಹೇಳೋದು. ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿ ಧರ್ಮಗಳಲ್ಲಿ ರಾಜಕಾರಣ ಮಾಡಿಕೊಂಡು ಇಲೆಕ್ಷನ್ ಮಾಡೋದಲ್ಲ. ಏನು ಮಾಡಿದ್ರು ಡೆವಲಪ್ಮೆಂಟ್ ಓರಿಯೆಂಟೆಡ್ ಇರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಇಲೆಕ್ಷನ್ಗೆ ಹೋಗ್ಬೇಕು. ಆದರೆ ಅದು ಬಿಟ್ಟು ಇದು ಬೇರೆ ದಾರಿ ಹುಡುಕುವಂಥದ್ದು ಆಗ್ತದೆ ಅಷ್ಟೇ. ಸರ್, ಆ ಕಾರ್ಯಕ್ರಮಕ್ಕೆ ರಾಜ್ಯದ ನಾಯಕರಿಗೆ ಇದುವರೆಗೆ ಆಹ್ವಾನ ಬಂದಿಲ್ಲ, ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇಲ್ಲ, ಸೇರಿದಂತೆ ಮಾಜಿ ಪ್ರಧಾನಿಗಳಿಗೆ ಕೊಟ್ಟಿದ್ದಾರೆ, ಬಟ್ ಉಳಿದಂಥ ನಾಯಕರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ. ಅಡ್ವಾಣಿ ಅಂತವ್ರನ್ನೇ ಬರಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಹಿಂದೂ ಲಾಸ್ಟ್ ಟೈಮು ಹುಬ್ಳಿ ಪ್ರೆಸ್ನಲ್ಲಿ ಹೇಳಿದೆ ನಾನು. ನೋಡ್ರಿ, ಅಡ್ವಾಣಿ ಇದಕ್ಕೆ 91ರಲ್ಲಿ
ಹುಬ್ಬಳ್ಳಿ ಕರಸೇವಕರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೆಟ್ಟರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಕೇಸ್ ವಾಪಸ್ಸನ್ನ ಯಾಕೆ ಪಡೆದಿಲ್ಲ, ಈ ಕಾಂಗ್ರೆಸ್ ಮೇಲೆ ಯಾಕೆ ಗೋಬೆ ಕೂರಿಸ್ತಾ ಇದ್ದಾರೆ ಅಂತ ಮಾತನ್ನು ಹೇಳೋದ್ರ ಮುಖಾಂತರ ಕರಸೇವಕರ ಬಂಧನ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಹೋದ ವರ್ಷ ಇಲ್ಲ ಅವರೇ ಅಲ್ವಾ ಅಧಿಕಾರದಲ್ಲಿ ಇದ್ದಿದ್ದು, ಮತ್ತ್ಯಾಕೆ ಅವ್ರು ತಗೊಳಕ್ ಹೋಗ್ಲಿಲ್ಲ ಅಂತ ಈಗಾಗಲೇ ನಿನ್ನೆಯಿಂದಲೇ ಇದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ವಾಟ್ ಎನ್ ಬಿ ಅವ್ರಿಗೆ ಆಹ್ವಾನ ಕೊಟ್ಟಿರಲ್ಲ ಮೊದಲು. ನಿಮ್ಮ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಕಮೆಂಟ್ಸ್ ಬರಕ್ಕೆ ಹತ್ತ ಮೇಲೆ